ಮಾಳಿಕೆ 5, ಪುಸ್ತಕ ಪರಿಚಯ 14, ತಿಂಗಳ ವಿಶೇಷ ಸರಣಿ ವಿಶೇಷ, ವಿ.ಕೃ. ಗೋಕಾಕ್ರವರ ಸಮರಸವೇ ಜೀವನ ಸರಣಿ. ಪುಸ್ತಕದ ಹೆಸರು ಇಜ್ಜೋಡು. ಲೇಖಕರು ವಿ.ಕೃ. ಗೋಕಾಕ್. ಅಭಿಪ್ರಾಯ ಯೋಗೀಶ್ ಜಮದಗ್ನಿ ಮತ್ತು ಓದುತ್ತಿರುವವರು ಶಿಲ್ಪಾ ಮಲ್ಲೇಶ್. ಮಹಾನ್ ಕಾದಂಬರಿಕಾರರಾದ ವಿನಾಯಕ ಕೃಷ್ಣ ಗೋಕಾಕರ ಇಜ್ಜೋಡು ಕಾದಂಬರಿಯ ಬಗ್ಗೆ ತಿಳಿಯ ಹೊರಟರೆ ದೊಡ್ಡದೊಂದು ಕಥಾಹಂದರ ಬಿಚ್ಚಿಕೊಳ್ಳುತ್ತದೆ. ಉತ್ತರ ಕರ್ನಾಟಕದ ಒಂದು ಗ್ರಾಮ ಮೊಗ್ಗಾವಿ ಎಂಬಲ್ಲಿಂದ ಕಥೆಯ ಸವಾರಿ ಹೊರಡುತ್ತದೆ. ಈ ಗ್ರಾಮ ನಂತರ ತಾಲೂಕು ಕೇಂದ್ರವಾಗುತ್ತದೆ. ಅಲ್ಲಿ 2 ದೊಡ್ಡ ಮನೆತನಗಳಿವೆ. ಒಬ್ಬರು ಹಯಗ್ರೀವಾಚಾರ್ಯರು, ಮತ್ತೊಬ್ಬರು ದೇಸಾಯಿ ಗೋವಿಂದರಾಯರು. ಕಥೆಗೆ ಪೂರಕವಾಗಿ ಹಯಗ್ರೀವಾಚಾರ್ಯರ 4ನೇ ಪತ್ನಿ ರಮಾಬಾಯಿ ಮತ್ತವರ ಮಗ ಕಿಟ್ಟು, ದಿವಂಗತ 3ನೇ ಪತ್ನಿಯ ಮಗ ನರಹರಿ, ಮಗಳು ಪದ್ಮಾವತಿ. ನರಹರಿಯ ಸ್ನೇಹಿತರ ಬಳಗ, ಮನೆಯ ಯಜಮಾನ ಆಪ್ತ ಸುಬ್ಬಣ್ಣಾಚಾರ್ಯ, ಅವನ ಮಗ ತಿಪ್ಪ ಒಂದೆಡೆಯಾದರೆ, ದೇಸಾಯರ ಮನೆಯಾಕೆ ಘಟವಾಣಿ ಹೆಣ್ಣು, ಮಗ ಕೇಶವ ಜನ್ಮತಃ ಸೋಮಾರಿ ಉಡಾಳ, ಮಗಳು ಕುಸುಮ ದೇಸಾಯರ ಕಾಲ ಕಳೆಯಲು ನೋಡಿಕೊಂಡ ಮತ್ತೊಂದು ಮನೆಯ ಒಡತಿ ರಂಗಾಸಾನಿ. ಮಾತ್ರವಲ್ಲದೆ ಮತ್ತಷ್ಟು ಪೂರಕ ಪಾತ್ರಗಳು ಸೇರಿ ಕಾದಂಬರಿ ರೂಪುಗೊಂಡಿದೆ. ಕಾದಂಬರಿಯಲ್ಲಿ ಥಟ್ಟೆಂದು ಕಾಣಬರುವ ಅನಿರೀಕ್ಷಿತ ತಿರುವುಗಳು ಓದುಗರಲ್ಲಿ ಗಲಿಬಿಲಿಯುಂಟು ಮಾಡುತ್ತವೆ. ಹಲವು ಘಟನೆಗಳು, ತಿರುವುಗಳು ಇರುವುದರಿಂದ ಸಾವಕಾಶವಾಗಿ ಓದುವುದು ಅವಶ್ಯಕ ಎನಿಸುತ್ತದೆ. ದೇಸಾಯರ ಮಗ ಕೇಶವ ತಾರುಣ್ಯಕ್ಕೆ ಬಂದಾಗ ಅವನ ವಿವಾಹ ಆಚಾರ್ಯರ ಮಗಳು ಪದ್ಮಾವತಿಯೊಂದಿಗೆ ಆಗುತ್ತದೆ. ಅನುರೂಪ ದಾಂಪತ್ಯವೆಂದು ಹೇಳಲಾಗದು. ಎಂತಹ ದಾಂಪತ್ಯವೆಂಬುದನ್ನು ಕಾದಂಬರಿಕಾರರು ಹೇಳಿರುವ ಸಾಲು ನೋಡಿದರೆ ಅರ್ಥವಾಗುತ್ತದೆ. ಆ ಸಾಲು ಹೀಗಿದೆ: ಪದ್ಮಾವತಿ ಕೇಶವರ ಪ್ರಸ್ಥ. ಸುಮ್ಮನೆ ತನ್ನ ಅಂಕಿತದಲ್ಲಿ ಬಿದ್ದುಕೊಂಡ ದೇಹದ ಮೇಲೆ ಕೇಶವನು ತನ್ನ ಅಧಿಕಾರ ಮುದ್ರೆಯೊತ್ತಿದನು. ಇಂತಹ ಪರಿಣಾಮಕಾರಿ ವಾಕ್ಯಗಳ ಬಳಕೆಯಿಂದಾಗಿ ಪ್ರಕರಣದ ತೀವ್ರತೆ ಓದುಗರಿಗಾಗುತ್ತದೆ. ಕೇಶವನಿಗೆ ಒಲ್ಲದ ಪತ್ನಿಯಾದರೂ ಕಾಮವೊಂದನ್ನು ಬಿಟ್ಟರೆ ಪ್ರೀತಿಯನ್ನು ವ್ಯಕ್ತಪಡಿಸಲು ಬೇರೆ ಮಾರ್ಗ ಅವನಿಗೆ ಗೊತ್ತಿಲ್ಲ ಎನ್ನುವುದು ಆಗಿನ ಯುವಕ ಮನಸ್ಥಿತಿಯನ್ನು ತೋರಿಸುತ್ತದೆ. ಅವಳಿಗೆ ಮಗುವಾಗದಿರುವುದು ಬಂಜೆಪಟ್ಟ. ಕೇಶವನ ನಿದ್ರಾಭಂಗದ ಫಲಶ್ರುತಿ. ಪದ್ಮಾವತಿಗೆ ಹೊಡೆತ ಕಂಡ ಕುಸುಮೆಯ ಶೋಕ ಅಯ್ಯೋ ಎನಿಸದಿರದು. ಪದ್ಮಾವತಿ ಕೇಶವರು ಸುಖವಾಗಿಲ್ಲ ಎಂಬುದನ್ನು ಅವಳ ನಲುಮೆಯ ತೋಟದಲ್ಲಿ ಒಂದಾದರೂ ಹೂ ಬಿಡಲಿಲ್ಲ ಎಂಬ ಸಾಲಿನಲ್ಲಿ ಹೇಳಲಾಗಿದೆ. ಈಚೆಗೆ ಬಂದರೆ ಕಾಲೇಜು ಕಲಿಯಲು ನರಹರಿ ಪುಣೆಗೆ ಹೊರಡುವ. ಕಾಲೇಜಿನಲ್ಲಿ ಮಿಂಚುವ ನರಹರಿ ಸ್ನೇಹಿತ ಬಳಗ, ಸರಸಗೋಷ್ಠಿ, ಜೀವನದ ಗುರಿ ಕುರಿತಂತೆ ಕಾದಂಬರಿ ಸಾಗುತ್ತದೆ. ಇದ್ದಕ್ಕಿದ್ದಂತೆ ಹಯಗ್ರೀವಾಚಾರ್ಯರಿಗೆ ತಮ್ಮ ತಾರುಣ್ಯದ ದಿನಗಳ ನೆನಕೆ, ಇಷ್ಟವಿಲ್ಲದೆ ನೆನಪುಗಳು, ಪತ್ನಿಯ ಯೌವನ ವಿಚಾರದಲ್ಲಿ ತಮ್ಮ ಅನಾರೋಗ್ಯಗಳ ಮಧ್ಯೆ ಗಣಪತಿರಾಯರಿಂದ ವಿಲ್ಲು ಬರೆಸುತ್ತಾರೆ. ಕಾದಂಬರಿಯಲ್ಲಿನ ಮರಾಠಿ ಭಾಷೆಯ ಉತ್ತರ ಭಾಷಾ ಸೊಗಡು ಓದಿಯೇ ಸವಿಯಬೇಕು. ಸುಬ್ಬಣ್ಣಾಚಾರ್ಯ ಮಗ ತಿಪ್ಪರ ಪುಣೆ ಪ್ರಯಾಣ, ನರಹರಿಯ ತಂದೆ ಅನಾರೋಗ್ಯದಿಂದ ತಳಮಳಗೊಂಡರೂ ಅನಾರೋಗ್ಯಕ್ಕೆ ಕಾರಣವಾದ ಸಮಸ್ಯೆಯ ಬೇರನ್ನು ಕಿತ್ತು ನೋಡಬೇಕೆಂದು ನಿಶ್ಚಯ ಮಾಡುವ ನರಹರಿ ರಜೆಯಲ್ಲಿ ಊರಿಗೆ ಮರಳುವ. ತಂದೆಯ ಚಿಂತಾಜನಕ ಸ್ಥಿತಿ, ಅಕ್ಕ ಬಸುರಿಯ ಸೀಮಂತ, ಅವಳಿಗೆ ಕೇಶವನ ಶಿಕ್ಷೆ, ತಂದೆಯ ನಿಧನ ಎಲ್ಲವೂ ಕಾಡುತ್ತದೆ. ಹಯಗ್ರೀವಾಚಾರ್ಯರ 4ನೇ ಪತ್ನಿ ಕೇಶವ ಕೋಪಗೊಂಡು ಪದ್ಮಳಿಗೆ ಒದ್ದಾಗ ಕೂಸು ಸತ್ತು ಹುಟ್ಟಿ ಪದ್ಮ ವಿಧಿವಶಳಾಗುತ್ತಾಳೆ. ಇವೆಲ್ಲದರ ಪರಿಣಾಮ ನರಹರಿಯ ಕಾಲೇಜು ಜೀವನಕ್ಕೆ ತಡೆಯಾಗುತ್ತದೆ. ಕಥೆ ಮುಂದುವರೆದು ನರಹರಿ ಕುಸುಮಾರ ಜಾತಕ ಕೇಶವನ ಮಿತ್ರರಿಂದ ಪರಿಶೀಲನೆ, ಪರಸ್ಪರ ಜಾತಕ ಆಗಿ ಬರಲ್ಲ ಎಂಬುದನ್ನು ದೇಸಾಯರಿಗೆ ತಲುಪಿಸುವ ಯತ್ನ. ದೇಸಾಯರು ನರಹರಿಯನ್ನು ಕರೆಸಿ ಮದುವೆ ನಂತರ ಓದು ಮುಂದುವರಿಸುವಂತೆ ಹೇಳುವುದು, ಕುಸುಮೆಯು ಮುಂದೆ ಓದಲಿ ಎನ್ನುವುದು. ಏನಾದರೂ ಈ ಮದುವೆ ನಡೆಯಲು ಬಿಡೆನು ಎಂಬ ದೇಸಾಯರ ಪತ್ನಿ ಹಠ. ಈ ಸಂದರ್ಭಗಳು ಕಥೆಯ ಓಟಕ್ಕೆ ಸಹಕಾರಿಯಾಗುತ್ತದೆ. ರಮಾಬಾಯರ ಬಗೆಗಿನ ಸಂಬಂಧ ಮೇಲುನೋಟಕ್ಕೆ ನೀರಸ ಸಂಗತಿ ಎನಿಸಿದರೂ
ಅದು ಸ್ಫೋಟವಾಗುವುದು ಕಾದಂಬರಿಯ ಅಂತ್ಯದಲ್ಲಿ. ನರಹರಿಯ ಮಲತಾಯಿ ರಮಾಬಾಯರು ಮಗನನ್ನೇ ಬಯಸುವುದು ಒಂದಾದರೆ, ರಮಾಬಾಯಿ ಹಯಗ್ರೀವಾಚಾರ್ಯರ ಮಗ ಕಿಟ್ಟುವಿನ ಜನ್ಮ ರಹಸ್ಯ ಮತ್ತೊಂದು ಸ್ಫೋಟ. ಕೊನೆಗೆ ವಿರಕ್ತನಾಗಿ ಬೇರಾವುದೋ ಬೆಳಕನ್ನು ಕಾಣಲು ತವಕಿಸಿ ಮುಂದೆ ನಡೆದಿದ್ದ ನರಹರಿ ಇಲ್ಲಿ ವಿಫಲ ಕಥಾನಾಯಕನಾಗುತ್ತಾನೆ. ಈ ಕಾದಂಬರಿಯ ಪ್ರತಿ ಅಧ್ಯಾಯಕ್ಕೂ ಆಕರ್ಷಕ ಹೆಸರು ನೀಡಲಾಗಿದೆ. ಅವು ಸೂಕ್ತ ಎನಿಸುತ್ತದೆ. ವಿಸ್ತಾರವಾದ ಕಥಾಹರಹು ಇರುವ ಕೌಟುಂಬಿಕ ಹಿನ್ನೆಲೆಯುಳ್ಳ ಕಾದಂಬರಿಯ ವಿಮರ್ಶೆ ಮಾಡುವುದು ಕಷ್ಟ. ಬಡಿಸಿರುವ ಮೃಷ್ಟಾನ್ನವನ್ನು ಗಬಗಬನೆ ತಿಂದು ಮುಗಿಸುವುದು ಸರಿಯಲ್ಲ. ನಿಧಾನವಾಗಿ ಸವಿಯಬೇಕು. ಈ ಕಾದಂಬರಿಯು ಹಾಗೇನೆ. ಕಥೆ ಇಷ್ಟೇ ಅಲ್ಲ, ಅದು ಏರಿಳಿತದಲ್ಲಿ ಮುಂದುವರಿಯುತ್ತದೆ. ನೀವು ಒಮ್ಮೆ ಓದಿ ಆನಂದಿಸಿ. ಧನ್ಯವಾದಗಳು.